ಬಹುಶಃ 200 ವರ್ಷದಿಂದ ಮಡಿವಾಳಪ್ಪಗಾದಷ್ಟು ತ್ರಾಸ ನೋವ ಆ ಬೇಗಳ ಇನ್ಯಾರಿಗಾರ ಆಗಿತ್ತ ಇಲ್ಲ. ಆ ಪದ್ಯಗಳೇ ಹೇಳ್ಕೊಂತ ಹೊಕ್ಕವೆ ಮುಂದೆ, ಆ ಪದ್ಯಗಳೇ ಹೇಳ್ಕೊಂತ ಹೊಕ್ಕ. ಏನ್ ಮಾಡೋದು? ಚಿಣಬಿಗೇರಿ ಮಾನ್ಸೋಳ ಲಿಂಗೈಕ್ಯರಾಗ್ಯಾರ. 8 ವರ್ಷಕ್ಕೆ ಮಗ ಬಂದ, ಅನುಗ್ರಹ ಮಾಡಬೇಕು, ಲಿಂಗ ದೀಕ್ಷಾ ಮಾಡಿಸ್ಬೇಕು. ಯಾರು ಇಲ್ಲ, ಯಾರು ಲಿಂಗ ಕಟ್ಟಾಗ್ತಾ ಇರಲಿಲ್ಲ. ಮಲ್ಲಿಕಾರ್ಜುನ ಗೌಡ್ರು ಎಲ್ಲಾರ ಕರ್ಕೊಂಡೋಗಿ ಲಿಂಗಧಾರಣೆ ಮಾಡಿಸ್ಕೊಂಡ್ ಬರ್ಬೇಕು ಮಗನಿಗೆ, ಯಾರು ಮಾಡ್ಲಿಲ್ಲ. ಹಿಂಗೋಟ್ ವರ್ಷ ಕಳೆದು 12 ವಯಸ್ಸಿಗೆ ಬಂದ. ಒಂದು ಸಲ ಆತ ಮಲ್ಕೊಂಡಾಗ ಚಿಣಮಗೇರಿ ಮಾಂತ ಸ್ವಾಮಿ ದರ್ಶನ ಕೊಟ್ರು. ಮಡಿವಾಳಪ್ಪ, ನಿನಗೆ ಲಿಂಗ ಕಟ್ಟುವಂತ ಗಂಡ ಮಗ ಈ ಭಾಗದಾಗಿಲ್ಲೋ, ಅರಳುಗುಂಡಿಗೆ ಹೋಗು, ಶರಣ ಬಸಪ್ಪದ ನೋಡ್ರ ಸಪ್ಪನದಾಗಿ ಹೇಳಿ, ನೀ ಅರಳುಗುಂಡಿಗೆ ಹೋಗು. ನಿನ್ನಂತವ್ರನ್ನ ಉದ್ಧಾರ ಮಾಡಾಕ ಹುಟ್ಟ್ಯಾನವ, ನಿನ್ನಂತವ್ರನ್ನ ಸಲವಾಕ ಹುಟ್ಟ್ಯಾನವ. ನಿನಗೆ ಲಿಂಗ ಧಾರಣೆ ಆಗ್ಬೇಕಂದ್ರ, ನಿನಗೆ ಲಿಂಗ ದೀಕ್ಷೆ ಆಗ್ಬೇಕಂದ್ರ, ನೀ ಎಲ್ಲಾ ಸಮಾಜ ವಿರೋಧ ಹಾಕೊಂಡು ನಿನಗೆ ಲಿಂಗ ಕಟ್ಟಿಸ್ಬೇಕಂದ್ರ ಅದು ಶರಣ ಬಸಪ್ಪಗೆ ಮಾತ್ರ ಸಾಧ್ಯ ಐತೆ. ಆ ತಾಕತ್ತು ಉಳಿದವ್ರಿಗೆ ಯಾರಿಗೂ ಇಲ್ಲ. ನೀ ಅಲ್ಲಿ ಹೋಗು ಅಂತ ತಿಳ್ಕೊಂಡ್ರೆ ಎದ್ದು ಗಂಗಮ್ಮಗೆ ಹೇಳಿದ, ಅರಳುಗುಂಡಿಗೆ ಹೋಗಂತ ಗುರುಗಳು ನಿರ್ದೇಶನ ಕೊಟ್ಟಾರ. ಅಂದವನ ಮಲ್ಲಿಕಾರ್ಜುನ ಗೌಡ್ರ ಮನೆಗೆ ಬಂದ. ಗೌಡ್ರ ಎಲ್ಲಿ ಹೋಗು? ಹಿಂಗೆ ಹೋಗು ಅರಳುಗುಂಡಿ. ಅಟೊತ್ತಿಗಾಗಲೇ ಶರಣಪ್ಪನವ್ರ ಹೆಸರು ಕೇಳಿದ್ರು ಅವ್ರು. ಹೌದು ನಡಿಯಪ್ಪ, ದೊಡ್ಡ ದಾಸೋ ಮೂರ್ತಿಗಳು, ಎತ್ತಗರ ಆಗ್ಲಿ ಮಾರಾಯ, ನಿನಗೆ ಅಯ್ಯಾಚಾರ ಆಗ್ಬೇಕು, ನಿನಗೆ ಲಿಂಗ ದೀಕ್ಷೆ ಆದ್ರೆ ಸಾಕಾಗೈತಿ ಅಂತೇಳಿ ಮಲ್ಲಿಕಾರ್ಜುನ ಗೌಡ್ರು ಆ ಹುಡುಗನ್ನ ಕರ್ಕೊಂಡ್ಬಂದ್ರು. ಮೊಮ್ಮಗನ ವಯಸ್ಸಿನ 12 ವರ್ಷದ ಮಡಿವಾಳಪ್ಪನ ಕರ್ಕೊಂಡು ಎಲ್ಲಿಗೆ ಬಂದ್ರು ಅಂದ್ರೆ ಅರಳುಗುಂಡಿಗೆ ಬಂದ್ರು. ಶರಣಪ್ಪನವ್ರು ಅರಳುಗುಂಡಿಗೆ ಬಂದಾಗ ಶರಣಪ್ಪನವ್ರು ದಾಸೋಹ ಮಾಡಾಕತ್ತಿದ್ರು ಜಂಗಮ ಮೂರ್ತಿಗಳಿಗೆ. ಬಂದು ಹೇಳಿದ್ರು ಭಕ್ತರು, ಅರಳುಗುಂಡಿಗೆ ಇಲ್ಲ, ಬಿದನೂರಿನ ಪೊಲೀಸ್ ಪಾಟೀಲರಾದಂಥ ಮಲ್ಲಿಕಾರ್ಜುನ ಗೌಡ್ರು ಮತ್ತು ಅವ್ರು ಕೂಡ ಒಬ್ಬ ಹುಡುಗ ಬಂದಾನ, ಮಡಿವಾಳಪ್ಪ ಬಂದಾನ ಅಂದ್ಬಿಟ್ಲೆ ಶರಣಪ್ಪನವ್ರಿಗೆ ಗೊತ್ತಾಗಿತ್ತದು ಇವ್ರು ಬಂದಾನ. ಶರಣಪ್ಪನವ್ರ ಹಂತಕ್ಕೆ ಹೋಗಿ ನಮಸ್ಕಾರ ಮಾಡಿ ಗೌಡ್ರನ್ನು ಕುಂದ್ರಿಸಿದ್ರು. ಶರಣಪ್ಪನವ್ರು ಕುಂತರು, ಹುಡುಗನು ಕುಂತ ಮಡಿವಾಳಪ್ಪ ನಮಸ್ಕಾರ ಮಾಡಿದ.